ವಿದ್ಯಾರ್ಥಿಗಳಿಗೆ ಬಿಡುಗಡೆ ಬೀಳ್ಕೊಡುಗೆ ಸಮಾರಂಭ ಈ ಅತ್ಯಂತ ವಿದ್ಯಾರ್ಥಿಗಳಿಗೆ ಸ್ಮರಣೀಯ ದಿನ ಆಗುವಂತ ಈ ಮಹತ್ವದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಶರಣಬಸವೇಶ್ವರ ವಿದ್ಯಾಸಮಿತಿಯ ಅಧ್ಯಕ್ಷರು ಆತ್ಮೀಯರು ಆದ ಸನ್ಮಾನ್ಯ ಕಾತರ್ಕಿಯವರೇ, ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಹಿಂದಿನ ನಗರಸಭಾ ಸದಸ್ಯರು ಗೆಳೆಯರು ಆದ ಸನ್ಮಾನ್ಯ ವೀರನಗೌಡ ಪಾಟೀಲ್ರವರೇ, ಈ ಕಾರ್ಯಕ್ರಮದಲ್ಲಿ ಪಾರಿತೋಷಿಕ ವಿತರಣೆಯನ್ನ ಮಾಡಲಿರುವ ದನಿಕೊಪ್ಪ ಅವರೇ, ಸನ್ಮಾನಕ್ಕೆ ಅರ್ಹರಾಗಿ ಇವತ್ತು ಸನ್ಮಾನವನ್ನ ಪಡೆಯೋದಕ್ಕೆ ನಿಮ್ಮೆಲ್ಲರ ಸಂತೋಷವನ್ನ ಹೆಚ್ಚಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಿತರಾದ ಗುರುಮಠರವರೇ, ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಗಳು ಸ್ನೇಹಿತರಾದ ರಾಮಣ್ಣ ರಾಂಪುರ್ ಅವರೇ, ಈ ಕಾರ್ಯಕ್ರಮದಲ್ಲಿ ತಮ್ಮ ಇತ್ತೀಚಿನ ರಾಜಕೀಯ ಯಶಸ್ಸಿನಿಂದ ಜನರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು, ಸನ್ಮಾನಕ್ಕೆ ಒಳಗಾಗುವಂತ ಸನ್ಮಾನ್ಯ ಶ್ರೀನಿವಾಸ್ ಕರಿ ಅವರೇ, ಗೆಳೆಯ ರಾಘವೇಂದ್ರ ಯಳವತ್ತಿ ಅವರೇ, ಸಹೋದರಿ ಶ್ರೀಮತಿ ಮೇಘಾ ಮುದ್ಗಲ್ ಅವರೇ, ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಗೆಳೆಯರಾದ ಮಲ್ಲಾಪುರ್ ಅವರೇ, ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಕೊಟ್ಟಿಗೆ ಅವರೇ, ಪೂಜಾರ್ ಅವರೇ, ಹೂಗಾರ್ ಅವರೇ, ಗೆಳೆಯ ವಾಸಣ್ಣ ಕೂರ್ಡಿಗೆ ಅವರೇ, ಗೆಳೆಯ ಪಟ್ಟಣ ಶೆಟ್ಟಿ ಅವರೇ, ಎಂ ಬಸಪ್ಪನವರೇ, ವಿದ್ಯಾರ್ಥಿ ಪ್ರತಿನಿಧಿ ಸ್ನೇಹಿತ ಲೋಹಿತ್ ಶಾವಿ ಅವರೇ, ವನ್ನಾಲ್ ಅವರೇ, ವಾರದ್ ಅವರೇ, ನೆರೆದಿರ್ತಕ್ಕಂಥ ಯಾವತ್ತೂ ಗಣ್ಯರೇ, ಪಾಲಕರೇ, ವಿದ್ಯಾರ್ಥಿನಿಯರೇ, ಶರಣಬಸವೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಈ ವಾರ್ಷಿಕ ಸಮ್ಮೇಳನದೊಳಗ ಪಾಲ್ಗೊಳ್ಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತದೆ. ಅವರು ನಮ್ಮ ಮಾತು ಪ್ರಾರಂಭ ಮಾಡಿದ್ದ ನಾವು ಅವರು ಕೆಲವು ವಿಚಾರಗಳನ್ನ ಗುಡಿಯೊಂದರೊಳಗ ಮೆಲುಕು ಹಾಕೊಂಡಿದ್ವಿ. ನಮ್ಮ ಬೆಟಗೇರಿಗೆ ಬಂದೇವಿ, ಚಿಂತನೆಯೊಳಗೆ ಮಾತಾಡ್ತಾರೆ. ಗುಡಿಯೊಳಗೆ ಕಾರ್ಯಕ್ರಮ ಮಾಡುವಾಗ ಗುಡಿಗೆ ಅದ ಆಗ್ಬೇಕು, ಗೋಪುರ ಆಗ್ಬೇಕಂತ ಮಾತಾಡುವಾಗ ನಾವು ಏನ್ ಮಾತಾಡಿದ್ವಿ ಅಂದ್ರೆ, ಗುಡಿ ಗುಂಡಾರಕ್ಕೆ ನಾವು ಗೋಪುರ ಕಟ್ಟೋಣಂತ, ಓದಾಕ್ ಟೈಲ್ ಹಾಕೋಣಂತ, ಗ್ರನೈಟ್ ಹಾಕೋಣಂತ್ರಿ. ಆದ್ರೆ ಅದಕ್ಕಿಂತ ಮೊದಲೇಕ ಶಾಲೆಗಳಿಂದ ಹೆಚ್ಚೆಚ್ಚಬೇಕು, ಶಾಲೆ ಪ್ರಾರಂಭ ಮಾಡಿಸೋದು ಬಹಳ ಒಳ್ಳೇದು ನೋಡ್ರಿ ಕಾತರ್ಕಿ ಅವರ ಅಂತೇಳಿ ಅವತ್ತು ಹೇಳಿದ್ದೆ ಅಂತೇಳಿ ಇವತ್ತು ಕಾತರ್ಕಿ ಅವರು ನೆನಪು ಮಾಡಿದ್ರು. ಅವತ್ತಿನ ಚರ್ಚೆ ಚಿಂತನೆ ಅದನ್ನ ಕಾತರ್ಕಿ ಅವರಂತ ಗಣ್ಯರು ಮುಂದುವರಿಸಿಕೊಂಡು ಹೋದ್ರು. ಇವತ್ತು ಇಷ್ಟು ಭವ್ಯವಾದ ಶಾಲೆಯನ್ನ ಕಟ್ಟೋದಕ್ಕೆ ಆ ಚರ್ಚೆಗಳು ಕಾರಣ ಆದವು. ಮಾನ್ಯ ಕಾತರ್ಕಿ ಅವರು ಹಾಗೂ ಸಮಾಜದ ಮುಖಂಡರು, ಈವನಿಗೌಡರು ಎಲ್ಲರೂ ಕೂಡಿಕೊಂಡು ಈ ಶಾಲೆಯನ್ನ ಈಗಾಗಲೇ ಇಷ್ಟು ಬೆಳೆಸಿದ್ದಾರೆ, ಇನ್ನೂ ಬೆಳಿಬೇಕಾದದ್ದು ಬಾಳಿದೆ. ಅದನ್ನ ಅವರ ಮುಖಂಡತ್ವದೊಳಗ ಆ ಕೆಲಸ ಆಗ್ತೈತಿ ಅಂತೇಳಿ ನಾನು ಈ ಸಂದರ್ಭದೊಳಗ ಹಾರೈಸ್ತೇನೆ. ನಮಗೆ ಇಲ್ಲೇನು ಗೆಸ್ಟ್ ಬಂದೇವಲ್ಲ, ಅತಿಥಿಗಳಾಗಿ ಬಂದೇವಿ, ಅಧ್ಯಕ್ಷರಾಗಿ ಬಂದೇವಿ, ಸನ್ಮಾನ ಸಮಾರಂಭದೊಳಗೆ ಪಾಲ್ಗೊಳ್ಳೋದಕ್ಕೆ ಬಂದೇವಿ.
ನಮಗೆ ಯಾರಿಗೂ ಈ ಒಂದು ಕಾರ್ಯಕ್ರಮ ಇನ್ನು 5 ವರ್ಷದ ಮೇಲೆ ನೆನಪಿರೋದಿಲ್ಲ ನಮಗೆ. ನೀವು ನಮ್ಮ ಶಾಲೆ ಗ್ಯಾದರಿಂಗ್ ಬಂದಿದ್ರಲ್ರಿ ಸರ್ ಅಂತ ಕೇಳಿದ್ರೆ ಯಾವ ಶಾಲೆ ಯಾವಾಗ ಬಂದಿದ್ವಿ, ಹೌದಾ ಅಂತ ನಾವೆಲ್ಲ ನೆನಪು ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಸಮಯ ತಗೋತೀವಿ. ಆದ್ರೆ ಈ ಶಾಲೆಯ ವಿದ್ಯಾರ್ಥಿಗಳೇನಿದ್ದೀರಿ, ಅದ್ರಾಗ SSLC ವಿದ್ಯಾರ್ಥಿಗಳು ನಿಮಗೆ ಬೀಳ್ಕೊಡೋ ಸಮಾರಂಭ ಇದು. ನಿಮ್ಮ ಭವಿಷ್ಯತ್ತನ್ನ ರೂಪ ಮಾಡೋದಕ್ಕೆ ಏನು ಇವರು ತರಬೇತಿ ಕೊಟ್ಟಿದ್ದಾರೆ, ಆ ತರಬೇತಿಯನ್ನ ಸರಿಯಾಗಿ ತಾವು ಸ್ವೀಕರಿಸಿ ಬರುವ ಜೀವನದಲ್ಲಿ, ಭವಿಷ್ಯತ್ ಜೀವನದೊಳಗ ನೀವು ರಾಷ್ಟ್ರದ ಉತ್ತಮ ನಾಗರಿಕರಾಗುವಂತ ಒಂದು ಸಂದರ್ಭ ಆ ವಸ್ತುದಲ್ಲಿ ನೀವು ನಿಂತಿರಿ. ಆದ್ರಿಂದ ನಿಮಗೆ ಈ ಕಾರ್ಯಕ್ರಮ ಇಷ್ಟು ನೆನಪಿರುತ್ತಲ್ಲ. ನೀವು ಯಾರ ಗೆಸ್ಟಿಗೆ ಹೂ ಕೊಟ್ಟಿದ್ರಿ ಅಂದ್ರೆ ನಾವತ್ತ ಗ್ಯಾದರಿಂಗ್ನಾಗ ಹೂ ಕೊಟ್ಟಿದ್ದೆ, ಬಿಟ್ಟಿಲ್ ತಡ್ರಿ, ಆ ಅತಿಥಿಗಳು ಬಂದಿದ್ರು, ನಾವು ಅವ್ರ ಕೂಡ ಶೇಕ್ ಹ್ಯಾಂಡ್ ಮಾಡಿದ್ದೆ, ಅವ್ರಿಗೆ ನಾವು ಸನ್ಮಾನ ಮಾಡಿದ್ವಿ. ಅವತ್ತು ಯಾರು ಕನ್ನಡ 1ನೇ ನಂಬರ್ ಬಂದಾಳ, ಇಂಗ್ಲಿಷ್ನಾಗ 1ನೇ ನಂಬರ್ ಬಂದಾಳ, ಅದನ್ನೆಲ್ಲ ನಿಮಗೆ ನೆನಪಿದ್ದೈತಿ. ಅದು ಜೀವನ ಪರ್ಯಂತ. ಈಗ ನನಗೆ ಕೇಳಿದ್ರೆ ಅಂದ್ರೆ ನಾ SSLC ಇದ್ದಾಗ ಏನು ಗ್ಯಾದರಿಂಗ್ ಅಟೆಂಡ್ ಮಾಡಿದ್ದೆ, ನಮ್ಮ ಶಾಲೆ ಗ್ಯಾದರಿಂಗ್ ಆಗಿತ್ತು, ವಾರ್ಷಿಕ ಸಮ್ಮೇಳನ ಆಗಿತ್ತು. ಅವತ್ತು ನಾವು ಫ್ಯಾನ್ಸಿ ಪರೇಡ್ನೊಳಗ ಯಾವ ರೋಲ್ ಮಾಡಿದ್ವಿ ಅನ್ನೋದು ಸಹಿತ ಇವತ್ತು ನಮಗೆ ನೆನಪೈತಿ. ಅದು ನಿಮಗೂ ಇರ್ತದೆ ಮುಂದೆ. ಅಂದ್ರೆ ಈ ಒಂದು ವಯಸ್ಸಿನೊಳಗ ನಿಮ್ಮ ಅತ್ಯಂತ ಮಹತ್ವದ ಐತೆ. SSLC ದಾಟಿ ನೀವು ಯೌವನಾವಸ್ಥೆಗೆ ಹೋಗ್ತಾ ಇದ್ದೀರಿ. ಆ ಸಂದರ್ಭದೊಳಗ ನಿಮ್ಮ ಶಾಲೆ, ಇದು ನನ್ನ ಶಾಲೆ, ನಾ ಕಲಿತ ಸಂಸ್ಥೆ ಅನ್ನುವಂತ ಅಭಿಮಾನವನ್ನ ಇಟ್ಕೋಬೇಕು. ಒಂದು ಮಾತು ನಾನು ನನ್ನ ವಿದ್ಯಾರ್ಥಿ ಗೆಳೆಯರಿಗೆ ಹೇಳೋದು ಇಷ್ಟ. ನೀವು ಬದುಕಿನೊಳಗ ಎತ್ತರಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲಾದ್ರೂ ಆಸೆ ಇರ್ತದೆ. ಆದ್ರೆ ಎತ್ತರಕ್ಕೆ ಹೋಗೋ ಮುಂದ ದಾರಿ ತಪ್ಪ. ಜವಾಹರ್ಲಾಲ್ ನೆಹರು ಅವರು ಹಿಂಗ ಇಂಥದ ಒಂದು ಗ್ಯಾದರಿಂಗ್ ಹೋದಾಗ ಒಂದು ಮಾತು ಹೇಳ್ತಾರ. ಅವರು ಏನದು ಮಾತು ಅಂದ್ರೆ, ಡೋಂಟ್ ಯೂಸ್ ಶಾರ್ಟ್ಕಟ್. ಶಾರ್ಟ್ಕಟ್ ಕಟ್ಸ್ ಯುವರ್ ಸಕ್ಸಸ್. ಶಾರ್ಟ್ಕಟ್ ಕಟ್ ಶಾರ್ಟ್ಸ್ ಯುವರ್ ಸಕ್ಸಸ್. ನೀವು ಗೆಲ್ಲಬೇಕು ಅಂತೇಳಿ ತಪ್ಪು ದಾರಿ, ಅಡ್ಡದಾರಿ, ಒಳದಾರಿ ಹಿಡಿಬೇಡ್ರಿ. ಆ ಅಡ್ಡದಾರಿ ಹಿಡಿದ್ರಿ ಅಂದ್ರೆ ನಿಮ್ಮ ಯಶನ್ನ ಅದು ಕಟ್ ಮಾಡ್ತೈತಿ, ಕಡಿಮೆಗೊಳಿಸ್ತೈತಿ. ಶಾರ್ಟ್ಕಟ್ ಕಟ್ ಶಾರ್ಟ್ಸ್ ಯುವರ್ ಸಕ್ಸಸ್. ಅದರಿಂದ ಒಳ್ಳೆ ದಾರಿಯಿಂದ ನೀವು ಗೆಲುವು ತೆಗೆದುಕೊಳ್ಬೇಕು, ಗೆಲುವು ಪಡೆದುಕೊಳ್ಬೇಕು. ಈಗ ಪರೀಕ್ಷೆದಾಗ 1ನೇ ನಂಬರ್ ಬರಬೇಕು ಖರೆ, ಆದ್ರೆ ಬರಬೇಕು ಅಂತ ಹೇಳಿ ನಾವು ಅತ್ತಾಗಿದ್ದಾಗ ನೋಡಿ ಯಾವ ತರ ಕಾಪಿ ಮಾಡಕ್ ಹೋಗ್ಬಾರ್ದು. ಒಂದ್ ವೇಳೆ ಅಕಸ್ಮಾತ್ ತಪ್ಪು ಮಾಡಿದ್ರಿ, ನೀವೇನು ಮುಂದೆ ಜೀವನದೊಳಗೆ ಒಂದು ದೊಡ್ಡ ಹಂತಕ್ಕೆ ಹೋಗ್ಬೇಕು ಅಂತಿದ್ರಲ್ಲ, ಅದನ್ನ ಅದು ಕಡಿಮೆಗೊಳಿಸ್ತೈತಿ ಅನ್ನುವಂತ ಮಾತನ್ನ ಜವಾಹರ್ಲಾಲ್ ನೆಹರು ಅವರು ಹೇಳಿರೋದನ್ನ ನಾವು ನೀವು ಮೆಲುಕು ಹಾಕ್ತಾ ಇರ್ಬೇಕು. ಬದುಕಿನೊಳಗೆ ಅದೊಂದು ಆದರ್ಶ ಆಗ್ಬೇಕು. ಅದನ್ನ ಗಾಂಧೀಜಿ ಅವರು ಹೇಳಿದ್ದು. ನೀವು ಗುರಿ ಒಳ್ಳೆಯದನ್ನ ಇಟ್ಕೋಬೇಕು. ಯುವರ್ ಎಂಡ್ ಶುಡ್ ಬಿ ಗುಡ್. ಬಹುಶಃ ನಿಮ್ಮ ಇಂಗ್ಲಿಷ್ ಪಾಠಗಳಲ್ಲಿ ಮಹಾತ್ಮ ಗಾಂಧಿ ಪುಸ್ತಕದೊಳಗೆ ಅವ್ರು ಹೇಳೋದ ಇದು, ಎಂಡ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಮೀನ್ಸ್. ನಿಮಗೆ ಗುರಿ ಎಷ್ಟು ಮಹತ್ವನೋ ಅಷ್ಟು ಹಾದಿ, ಪಥ, ದಾರಿ ಮಹತ್ವದ್ದು ಅಂತ ಒಂದು ಉತ್ತಮ ದಾರಿಯೊಳಗೆ ನಡೆದು ಗುರಿಯನ್ನ ಮುಟ್ರಿ ಅಂತ ಹೇಳುವಂತ ಆ ಮಾತುಗಳನ್ನ ನಾವು ನೆನಪು ಮಾಡ್ಕೊಳ್ಳೋಣ. ಬಹುಶಃ ನಾವು SSLC ಕಲಿಯ ಮುಂದೆ ಟ್ವಿಸ್ಟ್ ವಿತ್ ಡೆಸ್ಟಿನಿ ವಾಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಲೆಸನ್. ಮೊದಲೇ ಲೆಸನ್ ಆಯ್ತು, ಈಗ ಇದೆಲ್ಲ ಗೊತ್ತಿಲ್ಲ. ಆ ಟ್ರಸ್ಟ್ ವಿತ್ ಡೆಸ್ಟಿನಿ ಅಂತಂದ್ರೆ ಏನು ಅಂದ್ರೆ, ಆಗಸ್ಟ್ 14 ಮಧ್ಯರಾತ್ರಿ ನಮ್ಮ ದೇಶವನ್ನು ಉದ್ದೇಶಿಸಿ ಜವಾಹರ್ಲಾಲ್ರು ಭಾಷಣ ಮಾಡ್ತಾರೆ ಪಾರ್ಲಿಮೆಂಟ್ನೊಳಗೆ. ಅದರ
ಕೆಲವು ಪ್ರಮುಖ ಆಯ್ದ ಭಾಗಗಳ ಆ ಟ್ರಸ್ಟ್ ಡೆಸ್ಟಿನಿಯ ಆ ಪಾಠ. ಒಂದ್ ವೇಳೆ ಆ ಪಾಠ ಇತ್ತಂದ್ರೆ ನೀವು SSLC ಅವರೇನು ಕಲ್ತಿರ್ತೀರಿ, ಓದಿರ್ತೀರಿ, ಅದನ್ನ ನೀವು ನೆನಪಿಟ್ಕೊಳ್ರಿ. ಇವತ್ತು ಅದು ನಿಮಗೆ ಬರೀ ಒಂದು ಪಾಠ ಅಂತ ಅನಿಸ್ತದೆ, ಆದ್ರೆ ಬರುವ ದಿವಸದೊಳಗ ನಿಮ್ಮ ಜೀವನದೊಳಗ ಬಹುದೊಡ್ಡ ಮಾರ್ಗದರ್ಶನ ಮಾಡುವಂತ ಪಾಠ ಅದು ಅನ್ನೋದನ್ನ ಈ ಸಂದರ್ಭದೊಳಗ ನಾನು ಹೇಳ್ತಾ, ನಾನು ನಿಮ್ಮ ಜೊತೆಗೆ ಬಹಳಷ್ಟು ಇದ್ದು ನನ್ನ ಸಂತೋಷವನ್ನ ಇನ್ನೂ ಹೆಚ್ಚು ಹಂಚಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಲವಲವಿಕೆ ಒಂದಾಗಿತ್ತು. ಆದರೆ ಅನಿವಾರ್ಯವಾಗಿ ನಾನು ಮುಂದೆ ಹೋಗಲೇಬೇಕಾಗಿದೆ. ಆದ್ರಿಂದಲೇ ರಾಮ್ಪುರ್ ಅವ್ರಿಗೆ ಹೇಳಿದ್ದೆ, ನನಗೆ ಸ್ವಲ್ಪ ಬೇಗ ಬಿಡಿಸ್ಲೇಬೇಕು ಅಂತ ಹೇಳಿ. ಜೀರ್ಣಗೌಡರು ಬರೋ ಮುಂದೆ ನನಗೆ ಹೇಳ್ಕೊಂತ ಬಂದರು, ಇಲ್ಲೇನು ಮಲ್ಲಾಪುರ ಅವರು ಕಡೆಯಿಂದ ಅವ್ರು ಭಾಷಣ ಮಾಡಿಸ್ಬೇಕು ಅಂತ ಇಟ್ಟಿದ್ರು, ಅದನ್ನ ಅವ್ರ ಹಾಗೆ ಕಿವಿಯಾಗಿ ನನಗೆ ಹೇಳಿದ್ರು. ಇಷ್ಟನ್ನ ಮಲ್ಲಾಪುರ ಅವ್ರಿಗೆ ಹೇಳಿದ್ರು, ಕಾತರಿಕೆ ಅವ್ರಿಗೆ ನಾನು ನಂಬರವಾಗಿ ಏನ್ ನಿವೇದನೆ ಮಾಡ್ತೀನಿ ಅಂದ್ರೆ, ಶಿಕ್ಷಣ ಕ್ಷೇತ್ರಕ್ಕೆ ಏನು ಸೇವೆ ಮಾಡಬೇಕು ಆ ನಮ್ಮ ಇತಿಮಿತಿ ಶಕ್ತಿ ಸಾಮರ್ಥ್ಯದೊಳಗೆ ನನ್ನನ್ನು ನೀವು ಯಾವ ಸಂದರ್ಭದಲ್ಲಾದ್ರೂ ನೆನಪಿಸೋದು. ಬಹಳ ಅಂದ್ರೆ ಆರ್ಥಿಕವಾಗಿ ನನ್ನ ಸಹಾಯ ಕೇಳಿದ್ರಿ, ನನ್ನ ಕಡೆಯಿಂದ ಸಾಧ್ಯ ಆಗ್ಲಿಕ್ಕಿಲ್ಲ. ಆ ಗುರುಮಠ ಅವ್ರನ್ನ ವಾಸನ ಪುಡಿಗೆ ಅಂತ ಅವ್ರ ಕಡೆಯಿಂದಲೇ ಮಾಡಿಸ್ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ ನೀವು. ಆದ್ರಿಂದ ನಾನು ಕಾತರಿಕೆ ಅವ್ರಿಗೆ ಕೇಳ್ತೀನಿ, ಚನ್ನಬಸವೇಶ್ವರ ಪ್ರೌಢಶಾಲೆ ಇನ್ನು ನಾವಿಲ್ಲಿ ನೋಡಿದ್ರನ್ನ ಇನ್ನು ಕೆಲಸ ಆಗ್ಬೇಕಾದದ್ದು ಸಾಕಷ್ಟು ಅದಾವ. ನಮ್ಮ ಈರ್ನಗೌಡರು ಬರೋ ಮುಂದೆ ನಮ್ಮ HS ಕಂಪೌಂಡ್ ತೋರಿಸಿದ್ರು, ನಿಮ್ ಕಂಪೌಂಡ್ ಭಾಳ ಚಂದ ಐತ್ರಿ ನೋಡ್ರಿ, ಇಂಥವ್ರು ಕಂಪೌಂಡ್ ನಮ್ಮ ಚನ್ನಬಸವೇಶ್ವರಕ್ಕೆ ಹಾಕ್ಬೇಕು ಅಂತ ಹೇಳ್ಕೊಂತಾರೆ. ಅಲ್ಲಿ ನಮ್ದು ವಾಟರ್ ಯೂನಿಟ್ ತೋರಿಸಿದ್ರು, ಅಲ್ಲಿ ಇಲ್ಲಿ ನಮ್ಮ ಕಂಪೌಂಡ್ನಾಗ ಒಂದು ವಾಟರ್ ಯೂನಿಟ್ ಹಾಕೇ ಬಿಡ್ರಿ ಅವ್ರ ಅಂತ ಹೇಳ್ಕೊಂತ ಬಂದ್ರು ಅವರು. ಅಲ್ಲ ಅವ್ರು ತಮಗೆಲ್ಲರಿಗೂ ಗೊತ್ತಿದೆ ಅವರ ಶೈಲಿ, ಹಾಸ್ಯ ಶೈಲಿ ಇದ್ರೂ ಸಹಿತ ನಮಗೊಂದೊಂದು ಸೂಚ್ಯವಾಗಿ ಕೆಲವು ಸಲಹೆಗಳನ್ನ ಮಾಡಿದಂಗಿತ್ತು. ಆ ನಿಮ್ಮ ಸಲಹೆಗಳನ್ನ ನಾನು ಗಮನಿಸ್ಕೊಳ್ತೀನಿ. ಈ ಶಾಲೆಗಳನ್ನ ನಾನು ಅದಕ್ಕೆ ಕೆಲವು ಸಂದರ್ಭದಲ್ಲಿ ನನಗೆ ಅವಾಗ ಅವಕಾಶ ಇತ್ತು, ಅವಾಗ ಸರ್ಕಾರಿ ಶಾಲೆ ಹಾಗೂ ಈ ಪ್ರೌಢಶಾಲೆಗಳಿಗೆ ಪಂಚ ಸೌಲಭ್ಯಗಳನ್ನ ಸೃಷ್ಟಿ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಮಗೆ ಗೊತ್ತಿರೋದು. ಆ ಪಂಚ ಸೌಲಭ್ಯ ಸೃಷ್ಟಿಯೊಳಗ ಕಾಂಪೌಂಡ್ ವಾಲು, ಬೋರ್ವೆಲ್ಲು, ಟಾಯ್ಲೆಟ್ಟು, ಸಂಪೂರ್ಣ ಕಟ್ಟಡ ಇವು ನಮ್ಮ ಶಿಕ್ಷಣ ಕ್ಷೇತ್ರದೊಳಗೆ ಆಗ್ಲೇಬೇಕಾಗಿರು. ಅದು ಖಾಸಗಿ ಕ್ಷೇತ್ರದ ಶಾಲೆ ಇರಲಿ ಅಥವಾ ಸರ್ಕಾರಿ ಶಾಲೆ ಇರಲಿ. ಖಾಸಗಿ ಶಾಲೆ ಅಂತ ಹೇಳಿ ಬಿಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಖಾಸಗಿ ಶಾಲೆಯವ್ರಿಗೂ ಮಕ್ಕಳು ಬಹಳಷ್ಟು ಗಂಭೀರವಾಗಿ ಇವತ್ತು ವಿದ್ಯಾರ್ಜನೆ ಮಾಡ್ಕೊಳ್ತಾ ಇದ್ದಾರೆ. ಖಾಸಗಿ ಶಾಲೆಯನ್ನ ಇವತ್ತು ನಮ್ಮ ದೇಶದ ಅತ್ಯಂತ ಬೆನ್ನೆಲುಬು ಶಿಕ್ಷಣ ಕ್ಷೇತ್ರದೊಳಗೆ. ಆದ್ರಿಂದ ಖಾಸಗಿ ಶಾಲೆ ಆದ್ರೂ ಸಹಿತ ಇಂಥ ಸೌಲಭ್ಯಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ನಾವೆಲ್ಲರೂ ಬಹಳಷ್ಟು ಶ್ರಮ ಪಡಬೇಕಾಗಿದೆ. ಆ ಹಿನ್ನೆಲೆಯೊಳಗೆ ನಾವು ನಮ್ಮ ಕೆಲಸವನ್ನ ಮಾಡೋಣ. ನನಗೊಂದು ಅವಕಾಶ ಸಿಕ್ಕಿತ್ತು, ಮೊನ್ನೆ ಎಳವತ್ತಿ ಅವರಿಗೆ, ಮೊನ್ನೆ ಕರಿಯವ್ರಿಗೆ, ಮೊನ್ನೆ ಮುದ್ಗಲ್ರವ್ರಿಗೆ, ಅವರು ಇತ್ತೀಚೆಗೆ ಮುನ್ಸಿಪಾಲಿಟಿ ಸದಸ್ಯರಾಗ್ಯಾರ. ಇನ್ನು ಅವ್ರದ್ದು ಕಾರ್ಯ ಶೈಲಿ ಹಾಗೂ ಕಾರ್ಯಭಾರ ಪ್ರಾರಂಭ ಆಗ್ಬೇಕಾಗಿದೆ. ತಾಂತ್ರಿಕವಾಗಿ ಅವರು ಅಧಿಕಾರವನ್ನ ವಹಿಸ್ಕೊಳ್ಬೇಕಾಗಿದೆ. ನೋಟಿಫಿಕೇಶನ್ ಆಗ್ಬೇಕು. ಜನ ಆಶೀರ್ವಾದ ಮಾಡಿದ್ದಾರೆ. ಅವರಲ್ಲಿ ವಿನಂತಿ ಮಾಡ್ತೇನೆ ನಾನು, ನಿಮ್ಮ ಮುನ್ಸಿಪಾಲಿಟಿಯವರು ಹಾಗೂ ತಾವು ವೈಯಕ್ತಿಕವಾಗಿ ಬಹಳಷ್ಟು ನಿಮ್ಮದು ಫೋಕಸ್ಸು ಈ ಶಾಲೆಗಳ ಸೌಲಭ್ಯ ಸೃಷ್ಟಿಯೊಳಗಿರ್ಬೇಕು. ನಾವೇನು ಇನ್ಫ್ರಾಸ್ಟ್ರಕ್ಚರು ಇಲ್ಲಿ ಸೃಷ್ಟಿ ಮಾಡ್ತೀವಿ ಅದು ಚನ್ನಬಸವೇಶ್ವರ ಪ್ರೌಢಶಾಲೆ ಚೇರ್ಮನ್ ಆಸ್ತಿ ಆಗೋದು. ಅವ್ರದ್ದು ಇವ್ರಿಗೇನು ಲಾಭ ಆಗೋದಿಲ್ಲ. ಮ್ಯಾನೇಜ್ಮೆಂಟ್ ಕಮಿಟಿ ಅವ್ರಿಗೆ ಅದರಿಂದ ಏನೂ ಲಾಭ ಆಗಿಲ್ಲ. ಕಂಪೌಂಡ್ ಆದ್ರೆ ಅವ್ರಿಗೇನು ಲಾಭ. ಆದ್ರೆ ಕಂಪೌಂಡ್ ಆದ್ರೆ ಇಲ್ಲೊಂದು ಶೈಕ್ಷಣಿಕ ವಾತಾವರಣ, ಅಕಾಡೆಮಿಕ್ ಅಟ್ಮಾಸ್ಫಿಯರ್ ಡೆವಲಪ್ ಆಗ್ತದೆ, ಬರ್ತದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಆ ರಸ್ತೆ ಮೇಲೆ ಹೋಗು ಮೋಟರ್ ಸೈಕಲ್ ಮೇಲೆ ಹುಡುಗಂದು ದೃಷ್ಟಿ ಬೀಳ್ತಿರ್ತೈತಿ, ಅಥವಾ ಅಲ್ಲೆಲ್ಲ ಹೊರಗೆ ಜಗಳ ಹಾಕಿದ್ರೆ ದೃಷ್ಟಿ ಬೀಳ್ತಿರ್ತೈತಿ. ನಮ್ಮ ಶಾಲೆ ಇದ್ರಿಗಿನ ಒಂದು ಎಮ್ಮೆ ನಡ್ಕೊಂಡು ಹಾಗ ಹೊಂಟಿರ್ತೈತಿ. ಕಂಪೌಂಡ್ ಇಲ್ಲ ಅನ್ನೋದಕ್ಕೆ. ಕಂಪೌಂಡ್ ಆತು ಅಂದ್ರೆ ಅವೆಲ್ಲ ಸಣ್ಣ
ಕೊರತೆಗಳು, ನ್ಯೂನತೆಗಳು, ಅನಾನುಕೂಲತೆಗಳು ದೂರ ಆಗ್ತವೆ. ಅದೇ ರೀತಿಯಾಗಿ ಬೇರೆ ಬೇರೆ ಸೌಲಭ್ಯ ಸೃಷ್ಟಿ ಆಗುತ್ತೆ. ಕಂಪ್ಯೂಟರ್ ನಮ್ಮ ಶಾಲೆಗೆ ಬರಬೇಕು. ನಾವು ಮೊನ್ನೆ ತಾನೇ ಶಿವಮೊಗ್ಗದೊಳಗ ಕೇರಿಯೊಳಗೆ ಕಂಪ್ಯೂಟರ್ ಸೆಂಟರ್ ಪ್ರಾರಂಭ ಮಾಡಿದ್ವಿ. ಎಲ್ಲ ನಾವು ವೇದಿಕೆ ಮೇಲೆ ಇದ್ದವರು ಬಹಳ ಹೆಮ್ಮೆ ಪಡ್ಬೇಕು. ನಮ್ಮ ಬ್ಯಾಡಿಯವರು ಹೇಳಿದ್ರು, ಅವರೆಲ್ಲ ಹುಡುಗರು ಬಹಳಷ್ಟು ಮುಂದೋಗ್ತಾರೆ ಕಂಪ್ಯೂಟರ್ ಕಲಿತ ಅಂತ ಹೇಳಿ. ಅವ್ರು ಎಷ್ಟು ಪರಿಣಾಮ ಆಯ್ತು ಅಂದ್ರೆ, ಏರಿಯೊಳಗೆ ನಾವು ಕಂಪ್ಯೂಟರ್ ಸೆಂಟರ್ ಪ್ರಾರಂಭ ಆದ ಕೆಲವೇ ಗಂಟೆಗಳೊಳಗೆ ಸುಮಾರು 30-40 ವಿದ್ಯಾರ್ಥಿಗಳು ಆ ಕಂಪ್ಯೂಟರ್ನ ಕಲಿಯೋದಕ್ಕೆ ತಾವು 2 ತಾಸು ಮಾತ್ರ ನಾವು ಕಲಿಸ್ತೇವೆ ಅಂತಂದ್ರೆ 4-5 ತಾಸು ಒತ್ತಾಯ ಮಾಡಿ ಮಕ್ಕಳು ಕೂಡ್ತಾರೆ ಅಂತಂದ್ರೆ ನಮ್ಗೆಲ್ಲರಿಗೂ ಅರ್ಥ ಆಗ್ಬೇಕು. ಈ ಒಂದು ಹೊಸ ಆವಿಷ್ಕಾರಗಳೇನು ಅವುಗಳ ಬಗ್ಗೆ ವಿದ್ಯಾರ್ಥಿಗಳು, ಮಕ್ಕಳು, ಹೊಸ ತಳಿ, ನ್ಯೂ ಜನರೇಷನ್ ಎಷ್ಟು ಆಸಕ್ತವಾಗಿದೆ. ಇನ್ನೊಂದು ಕಾಲ ಇತ್ತು, ನಾವು ಶಾಲೆ ಕಲಿ ಮುಂದ ನಾವೇನೋ ಶಾಲೆಗೆ ಸೀದಾ ಹೋಗಿದ್ವಿ. ಆದ್ರೆ ನಮ್ ಕೂಡನ ಪಕ್ಕಕ್ಕೆ ಒಬ್ಬ ಹುಡುಗನ ಮೈ ಮೇಲೆ ಹಾಕೊಂಡು ಕರ್ನಾಳ ಕೊಡ್ಕೊಂತ ಒಲ್ಲೆ ಮಾವ ಅಂತದ ಇಲ್ಲೇ ಹೋಗಬೇಕು ಶಾಲೆಗೆ ಅಂತೇಳಿ ಶಾಲೆಯಾಗ ಹೋಗ ಮಸ್ತರ್ ಎದುರಿಗೆ ಅವನ್ನ ಕುಂಡ್ರಿಸಿ ಅಲ್ಲಿಂದ ಅವ್ರ ಮಾವ, ಅವ್ರ ಕಾಕನು, ಅವ್ರ ಅಣ್ಣ ಶಾಲೆಯಿಂದ ಹೋಗ್ತಿದ್ದ. ಶಾಲೆಗೆ ಮಕ್ಕಳು ಅವಾಗ ಹೋಗೋದಕ್ಕೆ ಹಿಂದೆ ನೋಡ್ತಾ ಇದ್ರು. ಆದ್ರೆ ಈಗ ಹಂಗಿಲ್ಲ. ಬಹುತೇಕ ಇಲ್ಲಿ ಬಂದಿರ್ತಕ್ಕಂಥ ಪಾಲಕರು ಬಹಳಷ್ಟು ಜನ ಹೋಗ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ಮಗು ವಾಚಿ ನೋಡ್ಕೊಂತೈತಿ, ಈಗ ಗಂಟೆ ಹೊಡಿತರ ಹೆಂಗ ನೋಡ್ತೈತಿ, ನಾನ್ ಲಘು ಸಾಲಿಗೆ ಹೋಗ್ಬೇಕು ಅಂತೈತಿ. ಯಾವಾಗ ರೊಟ್ಟಿ ಮಾಡಿಕೊಟ್ರು ಬಿಟ್ರು ಬಿಡು, ನನ್ ಸಾಲ ಲೇಟ್ ಆಕತಿ, ಹೋಗ್ತೀನಿ ನಾನು ಅಂತೈತಿ. ಅಂದ್ರೆ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಅವನ ಜೊತೆಗೆ ಆಟಗಾರರಿಂದ ಅವನು ನೋಡ್ಕೊಂಡು ಇವನು ಶಾಲೆಗೆ ಹೋಗ್ಬೇಕಂತಾನೆ. ಬಡವರ ಮಕ್ಕಳು ಸಹಿತ ಶಾಲೆಗೆ ಇವತ್ತ ಸರಿಯಾಗಿ ಹೊಂಟಾರ ಅಂತ ಹೇಳಿದ ನಾವೇನು ಬಿಸಿ ಊಟದ ಕಾರ್ಯಕ್ರಮದ ಮೂಲಕ ಆ ಮಕ್ಕಳನ್ನ ಆಕರ್ಷಣೆ ಪ್ರಯತ್ನ ಮಾಡಿದ್ವಿ. ಅದು ಯಶಸ್ವಿಯಾಗಿ ಇವತ್ತು 100ಕ್ಕೆ 97, 98, 99% ಹಾಜರಾತಿ ಆಗ್ತಾ ಇದೆ. ಇದ ಮುಂದುವರಿತು ಅಂದ್ರೆ ಜಗತ್ತಿನೊಳಗ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾನವ ಸಂಪನ್ಮೂಲವನ್ನ ಬಹುದೊಡ್ಡ ಪ್ರಮಾಣದೊಳಗ ಸೃಷ್ಟಿ ಮಾಡಿಕೊಡುವಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಆಗುತ್ತೆ. ಅಂತ ಅಭಿಮಾನದ ರಾಷ್ಟ್ರ ಕಟ್ಟೋದ್ರೊಳಗ ಆ ರಾಷ್ಟ್ರವನ್ನ ಮಾಡಿ ಆ ರಾಷ್ಟ್ರದೊಳಗ ಬಹುದೊಡ್ಡ ಪಾತ್ರವನ್ನು ಆಡುವಂತ ಒಂದು ಭಾಗ್ಯ ಶರಣಬಸವೇಶ್ವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಕ್ಕಳಿಗೆ ಬರಲಿ ಅಂತೇಳಿ ಅವರೆಲ್ಲರಿಗೂ ನನ್ನ ಶುಭಾಶಯ ಕೋರಿ ಪಾಲಕರಿಗೆಲ್ಲ ನಮಸ್ಕರಿಸಿ